ಫೈನಲಿ ಫ್ರೆಂಡ್ಸ್, ಡ್ಯೂಟಿ ಮುಗಿಸ್ಕೊಂಡು ಹೊರಟೆ. ಇವಾಗ ಟೈಮು 5:46 ಆಯಿತು. ಈಗ ಮಾರ್ನಳ್ಳಿ ಹತ್ರ ಇದ್ದೀನಿ. ಲೈಟಾಗಿ ಮಳೆ ಬಂತು. ಆ, ಮಳೆ ಬಂದಿದ್ದರಿಂದ ಧೂಳೆಲ್ಲ ಕಮ್ಮಿ ಆಯ್ತು. ಅಂದರೆ ಗಾಡಿಯಿಂದ ಹೋಗ್ಬೇಕಾದ್ರೆ, ಈ ಲಾರಿಯಿಂದ ಎಲ್ಲ ಹೋಗ್ಬೇಕಾದ್ರೆ ಧೂಳು ಮುಖಕ್ಕೆ ಹೊಡಿತಿತ್ತು. ಧೂಳು ಕಮ್ಮಿ ಆಯಿತು. ನನಗೆ ವೆದರ್ ಫುಲ್ ಸ್ವಲ್ಪ ಚೇಂಜ್ ಆಯಿತು. ಮೋಡ ಆಗಿದೆ, ಮಳೆ ಬರುತ್ತೋ ಏನೋ ಗೊತ್ತಿಲ್ಲ. ಇನ್ನು 2 ದಿನ ಮಳೆ ಇದೆ ಅಂತ ಹೇಳ್ಬಿಟ್ಟು ವೆದರ್ ರಿಪೋರ್ಟ್ ತೋರಿಸ್ತಿದೆ. ನೋಡಿ, ಈ ತರ ಬಸ್ ಬರ್ಬೇಕಾದ್ರೆ ಧೂಳು ಎದ್ದೇಳ್ತಿತ್ತು. ಈಗ ಧೂಳಿಲ್ಲ, ಆರಾಮಾಗಿ ಹೋಗ್ಬೋದು. ಇಲ್ಲೇನು ತೊಂದರೆ ಇಲ್ಲ. ಅಲ್ಲಿ ರೋಡು ಸ್ವಲ್ಪ ಹಾಳಾಗಿದೆ ನೋಡಿ, ಅಂದ್ರೆ ರೆಡಿ ಆಗಿಲ್ಲ ಇನ್ನು. ಅಲ್ಲಿ ಸಖತ್ ಧೂಳು ಬರುತ್ತೆ, ಗಾಡಿ ಓಡ್ಸಕ್ಕಾಗಲ್ಲ. ಈ ಸೈಡ್ ನೋಡಿ, ಎಲೆ ಎಲ್ಲ ಗ್ರೀನರಿ ಎಲ್ಲ ಸಖತ್ತಾಗಿ ಕಾಣ್ತಿದೆ. ಧೂಳು ಮೊನ್ನೆ ಒಂದು 4-5 ದಿನದಿಂದ ಮಳೆ ಇರಲಿಲ್ಲ. ಎಲ್ಲ ಧೂಳೆಲ್ಲ ಕೂತು ಫುಲ್ಲು ವೈಟ್ ಆಗಿತ್ತು ಎಲೆಗಳೆಲ್ಲ, ಧೂಳು ಕೂತು. ಇವಾಗ ಚೆನ್ನಾಗಿ ಕಾಣ್ತಿದೆ ಗ್ರೀನ್. ನನ್ನೊಂದು ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ, ಈಗ DJ ಬಂತು, DJ ಅಲ್ಲಿ ವಿಡಿಯೋನೂ ಆಯಿತು. DJ ವಿಡಿಯೋ ಆದಮೇಲೆ ಈಗ ಎಡಿಟ್ ಇದ್ದು ಪ್ರಾಬ್ಲಮ್ ಆಗಿದೆ. ಏನಂತ ಹೇಳಿದ್ರೆ, ನಾನು ಇವಾಗ ಮೊಬೈಲ್ ಇರೋದ್ರಿಂದ VN ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ. ಅದರಲ್ಲಿ ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ, ಆ ಆ್ಯಪಲ್ಲಿ ವಿಡಿಯೋ ಅಪ್ಲೋಡ್ಗೆ ಅಂದರೆ ಅಪ್ಲೋಡ್ ತಗೊಳ್ಳೋದೇ ಸಖತ್ ಲೇಟ್ ತಗೋತಿದೆ. ಅಂದರೆ ಸ್ಪೀಡಾಗಿ ಅಪ್ಲೋಡೇ ತಗೊಳ್ಳೋದಿಲ್ಲ, ಸಖತ್ ಲೇಟ್. ಕಮ್ಮಿ ಅಂದರೂ ಒಂದು 11 ನಿಮಿಷದ ವೀಡಿಯೋನು 1 ಅವರ್ ತಗೊಳುತ್ತೆ ಅದು ಅಪ್ಲೋಡ್ ತಗೊಳ್ಳೋಕ್ಕೆ. ಅಂದರೆ ಆ್ಯಪಿಗೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಅಪ್ಲೋಡ್ ತಗೊಳುತ್ತಲ್ಲ ವೀಡಿಯೋ, ಅದೇ 1 ಅವರ್ ತಗೊಳ್ತಿದೆ. ಅದೇ ಬೇಜಾರಾಗ್ತಿದೆ. ಫ್ರೆಂಡ್ಸ್, ನಿಮಗೆ ಯಾವುದಾದ್ರೂ ಆ್ಯಪು ಅಂದರೆ ಸ್ಪೀಡಾಗಿ ಎಡಿಟ್ ಮಾಡೋವಂಥದ್ದು ಯಾವುದಾದ್ರೂ ಇದ್ದರೆ ಸಜೆಸ್ಟ್ ಮಾಡಿ. ನಾನು ತುಂಬ ಸರ್ಚ್ ಮಾಡಿದೆ. ಇವಾಗ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿಬಿಟ್ಟು ಕ್ಯಾಪ್ ಕಟ್ನ ಡೌನ್ಲೋಡ್ ಮಾಡ್ಕೋತಿದ್ದೀನಿ. ಅದಕ್ಕೆ ಏನೋ VPN ಏನೋ ಡೌನ್ಲೋಡ್ ಮಾಡಿಕೊಂಡು ಅದರಿಂದ ಯೂಸ್ ಮಾಡ್ಕೋಬೇಕು ಅಂತಿದ್ದಾರೆ. ಅದಾದಮೇಲೆ ಕೈನ್ ಮಾಸ್ಟರ್ ಡೌನ್ಲೋಡ್ ಮಾಡ್ಕೊಂಡು, ಕೈನ್ ಮಾಸ್ಟರಲ್ಲಿ ವಿಡಿಯೋನೇ ಸಪೋರ್ಟ್ ತಗೊಳ್ತಿಲ್ಲ. ಹಾಗಾಗಿ ತುಂಬ ಪ್ರಾಬ್ಲಮ್ ಆಗ್ತಿದೆ. ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ತುಂಬ ಬೇಜಾರು ಹಿಡಿದು ಹೋಗ್ತಿದೆ. ಎಡಿಟಿಂಗ್ದೇ ಇವಾಗ ದೊಡ್ಡ ಪ್ರಾಬ್ಲಮ್ ಆಯ್ತು ಇವಾಗ ಮಾಡೋದು. ನೋಡಿ, ನಿಮ್ಗೆ ಯಾವುದಾದ್ರೂ ಆ್ಯಪು ಅಂದರೆ ಸ್ವಲ್ಪ ವಾಟರ್ ಮಾರ್ಕ್ ಇರಬಾರ್ದು, ಆ ಥರದ್ದು ಆ್ಯಪ್ ಯಾವುದಾದ್ರೂ ಇದ್ದರೆ ನಮಗೊಂದು ಸಜೆಸ್ಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಇನ್ನೇನು ಮನೆಗೆ ಹೋಗ್ಬೇಕಾದ್ರೆ ಇವಾಗ ಟೈಮು 5:50 ಆಯಿತು. ಮನೆಗೆ ಹೋಗ್ಬೇಕಾದ್ರೆ 7 ಗಂಟೆ ಆಗ್ತದೆ. ಇಲ್ಲಿಂದ ಹೋಗ್ಲಿಕ್ಕೆ ಒಂದು ಅರ್ಧ ಗಂಟೆ ಬೇಕು. ಆದರೂ ನಾನು ಎಂತ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇವಾಗ ನಿಮಗೆ ಕಾಣ್ಬೋದು, ಮೊಬೈಲ್ ಎದುರುಗಡೆನೇ ಇದೆ. ಮೌಂಟಲ್ಲಿ ಸಿಕ್ಸಿದ್ದೀನಿ ಮೊಬೈಲು. ಅಂದರೆ 1 ಅವರ್ ತಗೊಳ್ತಿದೆಯಲ್ಲ ಒಂದು ಅಪ್ಲೋಡ್ ಆಗೋಕ್ಕೆ ವಿಡಿಯೋ. ಸೊ ಹಾಗಾಗಿ ನಾನು ಆ ವಿಡಿಯೋನ ಇಲ್ಲಿಂದ ಹೋಗ್ಬೇಕಾದ್ರೆ ಎಂತೂ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಹಾಗಾಗಿ ಅದು ಅಪ್ಲೋಡ್ ಆಗಲಿ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ನೋಡು, ಅಲ್ಲಿಗೆ ಹೋಗ್ಬೇಕಾದ್ರೆ ಎಷ್ಟು ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ. ಅಲ್ಲಿಗೆ ಹೋದ್ರೆ ನೋಡುವ. VN ಪರವಾಗಿಲ್ಲ, ಚೆನ್ನಾಗಿದೆ. ಸ್ಪೀಡು ಎಡಿಟಿಂಗ್ ಚೆನ್ನಾಗೈತೆ. ನನಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ VN ಅಲ್ಲಿ 3 ದಿನ ಆಯಿತು. 3 ದಿನದಲ್ಲಿ ಆರಾಮಾಗಿ ವಿಡಿಯೋ ಎಡಿಟ್ ಮಾಡ್ತಿದ್ದೀನಿ. ಅಂದರೆ ನನಗೆ ಮೋಟೋ ವ್ಲಾಗ್ ಹೆಂಗೆ ಬೇಕೋ ಆ ರೀತಿ, ಅಂದರೆ ಟ್ರಿಮ್ ಮಾಡೋದಾಗಲಿ ಕಟ್ ಮಾಡೋದಾಗಲಿ ಆರಾಮಾಗಿ ಮಾಡ್ತಿದ್ದೀನಿ. ಬಟ್ ಸಾಕು, ನನಗೆ ಎಷ್ಟು ಎಡಿಟಿಂಗ್ ಮಾಡ್ಬೋದು ಅದನ್ನು VN ಅಲ್ಲಿ ಸ್ಪೀಡ್ ಆಗ್ತಿದೆ. ಬಟ್ ವಿಡಿಯೋ ಅಪ್ಲೋಡ್ ತಗೊಳ್ಳೋದೇ ಲೇಟ್ ಆಗ್ತಿದೆ, ಅದೇ ಪ್ರಾಬ್ಲಮ್. ನೋಡಿ, ಮಳೆ ಬಂದು ಫುಲ್ಲು ರೋಡೆಲ್ಲ, ಈ ಜೋರು ಮಳೆ ಬಂದರೆ ಇದೊಂದು ಪ್ರಾಬ್ಲಮ್. ಮಳೆ ಬರಲಿಲ್ಲ ಅಂದರೆ ಧೂಳು, ಮಳೆ ಬಂದರೆ ಕೆಸರು. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕಾಣ್ಬೋದು, ಈ ರೋಡ್ ಸೈಡಲ್ಲಿ ಅಂದರೆ ಗುಡ್ಡೆ ಇದೆ ನೋಡಿ, ಅಲ್ಲಿ ಬಾಳೆ ಗಿಡ ನೆಟ್ಟಿದ್ದಾರೆ. ಅದು ಗುಡ್ಡೆ ಜರಿದೇ ಇರುವಾಗ ಏನಾದರೂ ಸಪೋರ್ಟ್ ಕೊಡುತ್ತೋ ಏನೋ. ಅಂದರೆ ಬೇರು ಬಾಳೆ ಗಿಡ ಗೊತ್ತಲ್ವ, ಒಂದು ಗಿಡ ನೆಟ್ಟರೆ ಅಲ್ಲಿ ಒಂದು 10 ಗಿಡ ಆಗುತ್ತೆ. ಸೊ ಆ ಪ್ಲಾನಿಂಗಲ್ಲಿ ಏನಾದರೂ ಬಾಳೆ ಗಿಡ ನೆಟ್ಟಿದ್ದಾರೋ, ಅಂದರೆ ಸ್ವಲ್ಪ ಮಣ್ಣು ಅದ್ರ ಬೇರೆ ಹಿಡಿದಿಟ್ಕೊಳ್ಳಿ ಅನ್ನೋ ಕಾನ್ಸೆಪ್ಟಲ್ಲಿ ಅಂತ ಕಾಣಿಸುತ್ತೆ. ಮತ್ತೊಂದು ಎಂತ ಹೇಳಿದ್ರೆ, ಈ ಬೈಕಲ್ಲಿ ಒಂದು ಪ್ರಾಬ್ಲಮ್ ಎಂತ, ನನಗೆ ಈ ಬೈಕಿದ್ದು
ಹೆಡ್ಲೈಟ್ ನನಗೆ ಇಷ್ಟನೇ ಆಗಲಿಲ್ಲ ಸ್ವಲ್ಪ ಕೂಡ. ಆ, ಯಾವಾಗ ಅಂತ ಹೇಳಿದ್ರೆ ನಾವು ರೀಸೆಂಟ್ ಲಾಸ್ಟ್ ಇಯರ್ ಮೇ ಬಿ ಲಾಸ್ಟ್ ಇಯರಲ್ಲಿ ನಾವು ರೈಡ್ ಹೋದ್ವಿ. ಒಂದು 3 ಬೈಕಲ್ಲಿ ಹೋದ್ವಿ, ಒಂದು 6 ಜನ. ಆ, ಹೋಗ್ಬೇಕಾದ್ರೆ ಸಕಲೇಶ್ಪುರದಿಂದ ಬಿಸ್ಲೆಯಿಂದ ಸುಬ್ರಹ್ಮಣ್ಯದಿಂದ ಆ, ಧರ್ಮಸ್ಥಳ, ಅಲ್ಲಿ ಒಳಗಡೆ ಒಂದು ರೂಟ್ ಇದೆ, ಅಲ್ಲಿಂದ ಗುಂಡಿಯಾಗಿ ಎಲ್ಲ ಹೋಗಿದ್ವಿ. ಆಗ ನಾನೆಂತ ಹೇಳಿದ್ರೆ ಈ ಹೆಡ್ಲೈಟ್ ಇಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಸಿಕ್ಕಾಕೊಂಡೆ. ಏನಿಲ್ಲ, ಹತ್ತತ್ರ ಹೋಗ್ಬೇಕಾದ್ರೆ ರೋಡ್ ಕಾಣಿಸ್ತಿತ್ತು ಕರುವಲ್ಲಿ, ಆದ್ರಿಂದ ಸಖತ್ ಪ್ರಾಬ್ಲಮ್. ಅದಾದ್ಮೇಲೆ ಇನ್ನೊಂದ್ಸರಿ ರೈಡ್ ಹೋಗ್ಬೇಕಾದ್ರೆ ಫಿಕ್ಸ್ ಆಗಿದ್ದೆ LED ಹಾಕೊಳ್ಳೋದು ಅಂತ ಹೇಳಿ. LED ಹಾಕೊಂಡು ಹೋಗಿದ್ವಿ. ಅವಾಗ ಚೆನ್ನಾಗಿತ್ತು. LED ಹಾಕಿ 4 ತಿಂಗಳಲ್ಲೇ ನಂದು ಗಾಡಿ ಫುಲ್ಲು ಸೆನ್ಸರೇ ಹೋಗಿತ್ತು ಗಾಡಿದ್ದು. ಯಾಕೋ ಆ LED ಹಾಕಿನೋ ಅಥವಾ ಬೇರೆ ಇನ್ನೇನು ಪ್ರಾಬ್ಲಮೋ ಗೊತ್ತಿಲ್ಲ. ಅವಾಗ ಗಾಡಿ ತಗೊಂಡು 2 ವರ್ಷ ಆಗಿತ್ತಷ್ಟೇ. ಗಾಡಿ ಸೆನ್ಸರೇ ಹೋಗಿತ್ತು, ಅದಕ್ಕೊಂದು ಸ್ವಲ್ಪ ಖರ್ಚಾಯಿತು. ಶೋರೂಮ್ಗೆ ಹೋಗಿ 2 ದಿನ ಕಾದು 2 ದಿನದ ನಂತರ ಗಾಡಿ ರೆಡಿಯಾಗಿ ಬಂದಿದ್ದು. ಸೊ ಅದಾದ್ಮೇಲೆ ನಾನು LED ಹಾಕೊಳ್ಳಿಕ್ಕೆ ಹೋಗ್ಲಿಲ್ಲ. ಈಗ ಮತ್ತೆ LED ಹಾಕೊಳ್ಬೇಕು ಅಂದ್ರೆ, ಈಗ ನೋಡಿಯಪ್ಪ, ಈಗ ನೋಡಿ, ಈಗ LED ಇದು ಹಾಕಿದ್ದೀನಿ, ಫ್ರಂಟ್ ರೋಡೇ ಕಾಣ್ತಿಲ್ಲ. ಸೊ ಆ ಪ್ರಾಬ್ಲಮಿಗೋಸ್ಕರ ನಾನು LED ಹಾಕೊಳ್ಳೇಬೇಕು. ಸೊ ಇವಾಗ ಆನೆಮಲ್ ರೀಚ್ ಆದ್ರೆ VN ಅಪ್ಲೋಡ್ ಆಗ್ತಾ ಇದೆ. ಇನ್ನು ಮನೆಗೆ ಹೋಗುವಷ್ಟರಲ್ಲಿ ಪೂರ್ತಿ ಅಪ್ಲೋಡ್ ಆಗಿದೆ. ವಿಡಿಯೋ ಎಡಿಟ್ ಮಾಡಿ ಯೂಟ್ಯೂಬಿಗೆ ನಾನು ಬಿಡೋದು. ನಿಮಗೆ ಅಲ್ಲಿ ಮೆಸೇಜ್ ಎಲ್ಲ ಬರ್ತದಲ್ಲ, ಅದು ಏನು ಕಾಣಬಾರ್ದು ಅಂತ ಹೇಳಿ ಅದ್ರದ್ದು ಬ್ರೈಟ್ನೆಸ್ ಪೂರ್ತಿ ತೆಗ್ದಿದೆ ನಾನು. ನಮಗೆ ಅಂತ ಕಾಣ್ತಿಲ್ಲ ಮೊಬೈಲಲ್ಲಿ ಅನ್ಕೋತೀನಿ. ಫುಲ್ ಬ್ರೈಟ್ನೆಸ್ ತೆಗ್ದಿದೆ. ಸೊ ಆಲ್ರೆಡಿ ಆನೆಮಲ್ ಬಂದು ಇಲ್ಲಿಂದ 1.5 ಕಿಲೋಮೀಟರ್ ಸಕಲೇಶ್ಪುರ ಟೌನಿಗೆ, ಮತ್ತೆ ಅಲ್ಲಿಂದ ನನಗೆ ಮತ್ತೆ 6-7 ಕಿಲೋಮೀಟರ್ ಮತ್ತೆ ಜರ್ನಿ. ನೋಡಿ ರೋಡ್ ರೆಡಿ ಮಾಡ್ತಾ ಇದ್ದಾರೆ. ಫಸ್ಟ್ ಈ ರೋಡ್ ಒಂದು ರೆಡಿ ಆಗಿಬಿಟ್ರೆ ಜಾಲಿ. ಅಂದ್ರೆ ಆ ಕಡೆ ಹೋಗ್ಲಿಕ್ಕೂ ಭಯ ಪಡ್ಬೇಕಂತ ಏನು ಇಲ್ಲಲ್ಲ, ಆಪೋಸಿಟ್ ಗಾಡಿ ಯಾವ್ದು ಬರ್ತದೆ ಅಂತ ಹೇಳಿ ಸಿಂಗಲ್ ರೋಡ್ ಅಲ್ಲ, ಆರಾಮಾಗಿ ಹೋಗ್ಬೋದು. ಮತ್ತೆ ಇಲ್ಲಿಂದ ಮೊದ್ಲು ಯಾವ ರೀತಿ ಕಲ್ಲು ಈ ಗುಂಡಿ ರೋಡ್ಗಳು ತುಂಬಾ ಪ್ರಾಬ್ಲಮ್ ಆಗ್ತಿತ್ತು, ಗುಂಡಿ ರೋಡ್ ಇರೋದ್ರಿಂದ. ಈಗ ಸಿಮೆಂಟ್ ರೋಡ್ ಆಗಿದ್ರಿಂದ ಈಸಿ ಆಗ್ತಿದೆ. ಆದ್ರೂ ಅಲ್ಲಲ್ಲಿ ಕ್ರ್ಯಾಕ್ ಬಿಡ್ತಿದೆ. ಈ ಲೂಸ್ ಮಣ್ಗಳನ್ನೆಲ್ಲ ತಂದು ಇದ್ ಮಾಡ್ತಿದ್ರಲ್ಲ, ಈ ನೀರಿದ್ದು ಫೋರ್ಸಿಗೆ ಆದ್ರೂ ಅದು ತಡ್ಕೊಳ್ದಲ್ಲೇ ಗುಂಡಿ ಆಗಿದ್ದು, ರೋಡು ಕ್ರ್ಯಾಕ್ ಬಿಟ್ಟಿರೋದು ತುಂಬಾ ಇದಾವೆ. ನೋಡಿ ಇಲ್ಲಿ ನಾನು ಹೇಳಿದೆ ಅಲ್ವಾ, ಇಲ್ಲಿ ನೋಡಿ ಕ್ರ್ಯಾಕ್ ಬಿಟ್ಟಿರೋದು ಇದೇ ರೀತಿ. ಆ ರೀತಿ ಪ್ರಾಬ್ಲಮ್ ಬರ್ಬೇಕಾದ್ರೆ ಮತ್ತೆ ರೋಡ್ ಕುಯ್ತಾರೆ, ಮತ್ತೆ ಕಾಂಕ್ರೀಟ್ ಹಾಕ್ತಾರೆ. ವೆದರ್ ಚೇಂಜ್ ಆಗಿದ್ರಿಂದ ಶೀತ, ಕೆಮ್ಮು, 1-2 ದಿನ ಜ್ವರ. ನೋಡಿ, ಇದೇ ನಮ್ಮ ಸಕಲೇಶ್ಪುರ ಎಂಟ್ರಿ, ಕೆಂಪೇಗೌಡ ಸ್ಟ್ಯಾಚ್ಯೂ. ಬೆಳಕಿರ್ಬೇಕಾದ್ರೆ ಒಂದಿನ ವಿಡಿಯೋ ಮಾಡ್ತೀನಿ ನೋಡಿ, ಸಖತ್ತಾಗಿದೆ. ತುಂಬಾ ಅದ್ದೂರಿಯಾಗಿ ಓಪನಿಂಗ್ ಮಾಡಿದ್ರು ಕೆಂಪೇಗೌಡ ಸ್ಟ್ಯಾಚ್ಯೂ. ಸೊ ಫ್ರೆಂಡ್ಸ್, ಬ್ಯಾಟ್ರಿ ಕೂಡ ಲೋ ಆಯಿತು. ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇನ್ನು ಮನೆಗೆ ಹೋಗಿ ಚಾರ್ಜ್ಗೆ ಇಡಬೇಕು. ಈ ಬ್ಯಾಟ್ರಿದ್ದು ಮಲ್ಟಿ ಫಂಕ್ಷನ್ ಕೇಸ್ ತಗೊಳ್ಳೋವರೆಗೂ ಸಮಾಧಾನ ಇಲ್ಲ. ಅದಿದ್ರೆ ಏನೊಂಥರ ಈಸಿ ಅನ್ಸ್ಬಿಡುತ್ತೆ. ಚಾರ್ಜೇಬಲ್, ಅದರಲ್ಲೇ ಪವರ್ ಬ್ಯಾಂಕ್ ಇರೋದ್ರಿಂದ ಚಾರ್ಜೇಬಲ್. ಅದನ್ನು ಕೂಡ ತರ್ಸೋದು ನಾನು ಡಿಸೈನ್ ಇನ್ಫೋದಲ್ಲೇ ತರ್ಸೋದು ಅಂತ ಹೇಳ್ಬಿಟ್ಟು ನನ್ನ ಐಡಿಯಾ. ಜಾಸ್ತಿ ಆಗುತ್ತೆ, ಬಟ್ ಏನ್ ಮಾಡುದು, ಇವಾಗ ಇನ್ನೊಂದು ಅಡ್ವೆಂಚರ್ ಕೊಂಬನ ಮತ್ತೆ ತಗೊಳ್ಳಿಕ್ ಆಗುದಿಲ್ಲ. ಅದಕ್ಕೋಸ್ಕರ ರೆಡಿ ಮಿಕ್ಸ್ ಕಾಂಕ್ರೀಟ್, ಈ ರೆಡಿ ಮಿಕ್ಸ್ ಕಾಂಕ್ರೀಟ್ ನಲ್ಲಿ ಯಾರೆಲ್ಲ ರೂಪ್ ಅಂದ್ರೆ ಸ್ಲ್ಯಾಬ್ ಯಾರೆಲ್ಲ ಹಾಕ್ಸ್ಕೊಂಡಿದ್ದೀರಿ ಕಮೆಂಟ್ ಮಾಡಿ. ಯಾಕೆಂತ ಹೇಳಿದ್ರೆ ಆಲ್ಮೋಸ್ಟ್ ಇವಾಗ ನಾವು ಸಿವಿಲ್ ಅಲ್ಲಿ ಇರೋದ್ರಿಂದ ತುಂಬಾ ಜನ ಹೇಳ್ತಾರೆ ಲೀಕೇಜ್ ಬರ್ತದೆ ಅಂತ ಹೇಳ್ಬಿಟ್ಟು.
ಮತ್ತೆ ಪ್ರಪೋಸನ್ ಎಲ್ಲ ಕರೆಕ್ಟಾಗಿ ಹಾಕೋದಿಲ್ಲ, ಮೋಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕಾಂಕ್ರೀಟ್ ಹಾಕ್ಸಿದವರು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ. ಆ, ಓ ವ್ಯಾಗನ್ ಹೆಂಗಿತ್ತು ಗುರು ಗಾಡಿ. RMC ಬೆಟರಾ ಅಲ್ಲ ವೇಸ್ಟ್ ಅಂತ ಹೇಳ್ಬಿಟ್ಟು ಯಾರೋ ಫೋನ್. ಓಕೆ ಓಕೆ ಬಾಯ್ ಫ್ರೆಂಡ್ಸ್.